Hey everybody, hi, how are you? I hope you are doing well. In the last class, we had already discussed that the chapter called body fluids and circulation. Now, uh, in that last class, we talked about the introduction portion and the blood. What is the blood and what are the types of bloods? There are WBCs and there are RBCs and what exactly they do in our body. We have already done that portion. Now, in this portion, in this portion of the class, we will study that the coagulation of blood. The coagulation of blood. ಕೋಆಗ್ಯುಲೇಷನ್ ಆಫ್ ಬ್ಲಡ್ ಅಂದ್ರೆ ಏನು? ಇದು ಕನ್ನಡದಾಗ ನಾವು ರಕ್ತದ ಹೆಪ್ಪುಗಟ್ಟುವಿಕೆಯ ಪ್ರೋಸೆಸ್ ಅಂತ ಕರಿತೀವಿ. ರಕ್ತದ ಗಟ್ಟುವ ಏನು ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಆಫ್ ಆಲ್, whenever there is an injury in the body, there will the flow of blood, and along that blood only there will be the platelets, and after the release of blood, these platelets immediately activates. Now I will show here by diagram, by schematic represents. Let's see here. Immediately there is a person, ಒಬ್ಬ ಜಡ್ ಅನ್ನುವಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಏನೈತಿ ತಲೆ ಮೇಲೆ ಏನಾಗೈತಿ, ಇಂಜುರಿ ಆಗೈತಿ. ಈ ಇಂಜುರಿ ಆದ ಬಳಿಕ ನಮಗೇನು ಪ್ಲೇಟ್ಲೆಟ್ಸ್ ಗಳು ರಿಲೀಸ್ ಆಗ್ತಾವ. ರಿಲೀಸ್ ಅಂಡ್ ಆಕ್ಟಿವೇಟ್, ರಿಲೀಸ್ ಆಗ್ತಾವ, ಆಮೇಲೆ ಆಕ್ಟಿವೇಟ್ ಆಗ್ತಾವು. ಇವು ಏನು ಪ್ಲೇಟ್ಲೆಟ್ಸ್ ಏನ್ ಮಾಡ್ತಾವ, ಥ್ರೋಂಬೋಕೈನೇಸ್ ಅನ್ನುವಂತ ಸಬ್ಸ್ಟೆನ್ಸ್ ಅನ್ನ ಏನ್ ಮಾಡ್ತಾವ, ರಿಲೀಸ್ ಮಾಡ್ತಾವ. ಯಾವುದು? ಪ್ಲೇಟ್ಲೆಟ್ಸ್. ಅಂಡ್ ದಿಸ್ ಥ್ರೋಂಬೋಕೈನೇಸ್ ಏನ್ ಮಾಡ್ತೈತಿ, ಪ್ಲೇಟ್ಲೆಟ್ಸ್ ಗಳು ಥ್ರೋಂಬೋಪ್ಲಾಸ್ಟಿನ್ ಅನ್ನ ಆಕ್ಟಿವೇಟ್ ಮಾಡ್ತಾವ. ಥ್ರೋಂಬೋಪ್ಲಾಸ್ಟಿನ್. ಇವಾಗ ಇದು ಏನು, ದಿಸ್ ಥ್ರೋಂಬೋಪ್ಲಾಸ್ಟಿನ್ activates thrombokinase. Thrombokinase ಅನ್ನುವಂಥದ್ದು enzyme in our body. It already exists, but in a inactive form. This thromboplastin substance, it activates thrombokinase enzyme. This thrombokinase enzyme converts prothrombin into thrombin. Again, in our body there is a presence of ನಮ್ಮ ಬಾಡಿ ಒಳಗೆ ಏನಿರ್ತೈತಿ, ಪ್ರೋಥ್ರೋಂಬಿನ್ ಅನ್ನುವಂಥದ್ದು ಆಲ್ರೆಡಿ ಇರ್ತೈತಿ. ಅದು ಇನ್ಆಕ್ಟಿವ್ ಫಾರ್ಮ್ ನಾಗ ಇರ್ತೈತಿ. ಥ್ರೋಂಬೋಕೈನೇಸ್ ಅನ್ನುವಂತ ಎಂಜೈಮ್ ಏನ್ ಮಾಡ್ತೈತಿ, ಪ್ರೋಥ್ರೋಂಬಿನ್ ಅನ್ನ ಥ್ರೋಂಬಿನ್ ಆಗಿ ಕನ್ವರ್ಟ್ ಮಾಡ್ತೈತಿ. ಇದು
ನೆಕ್ಸ್ಟ್ ಏನು ನಮ್ದು ಥ್ರೋಂಬಿನ್ ಏನೈತಲ್ಲ ಫಿಂಬ್ರಿನೋಜನ್ ಅನ್ನ ಫಿಂಬ್ರಿನ್ ಆಗಿ ಕನ್ವರ್ಟ್ ಮಾಡ್ತೈತಿ. ಕನ್ವರ್ಟ್ಸ್ ಏನು ಪ್ರೋಥ್ರೋಂಬಿನ್ ಪ್ಲಸ್ ಫಿಂಬ್ರಿನೋಜನ್ ಎರಡು ಸೇರ್ಕೊಂಡು ಫೈಬ್ರಿನ್ ಆಗಿ ಕನ್ವರ್ಟ್ ಆಗ್ತೈತಿ. ಆಮೇಲೆ ಈ ಫೈಬ್ರಿನ್ ಪ್ಲಸ್ ನಮ್ದು ಫಾರ್ಮ್ಡ್ ಎಲಿಮೆಂಟ್ಸ್ ಏನಿರ್ತಾವಲ್ಲ ಎರಡು ಸೇರಿ ಏನಾಗ್ತಾವ ಅಂದ್ರ ಆ ಇಂಜುರಿ ಪ್ಲೇಸ್ನಾಗ ಏನ್ ಮಾಡ್ತಾವ ಮೆಶ್ ಲೈಕ್ ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ತಾವು. ಈ ಮೆಶ್ ಲೈಕ್ ಸ್ಟ್ರಕ್ಚರ್ ಅಂದ್ರ ನಾವು ನಮ್ಮ ವಿಂಡೋದಾಗ ಜಾಳ್ಗಿ ಹೊಡೆದಿರ್ತೀವಲ್ಲ ಆ ತರ ಮೆಶ್ ಲೈಕ್ ಸ್ಟ್ರಕ್ಚರ್ ಆ ಇಂಜುರಿ ಎಲ್ಲಿ ಆಗಿರ್ತೈತಲ್ಲ ಅಲ್ಲಿ ಏನ್ ಮಾಡ್ತೈತಿ ಈ ಮೆಶ್ ಲೈಕ್ ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಎಷ್ಟು ಏನು coagulation of blood. We will see again. ನೋಡ್ರಿ, whenever there is an injury on XYZ, the release of platelets and ಈ ಪ್ಲೇಟ್ಲೆಟ್ ಗಳು ಏನಾಗ್ತಾವ ಆಕ್ಟಿವ್ ಆಗ್ತಾವ. ಆಮೇಲೆ ಆಕ್ಟಿವ್ ಆಗಿ ಥ್ರೋಂಬೋಪ್ಲಾಸ್ಟಿನ್ ಅನ್ನುವಂತ ಸಬ್ಸ್ಟೆನ್ಸ್ ಅನ್ನ ರಿಲೀಸ್ ಮಾಡ್ತಾವ. ಥ್ರೋಂಬೋಪ್ಲಾಸ್ಟಿನ್ ಕನ್ವರ್ಟ್ಸ್ inactive thrombokinase into active thrombokinase, and this thrombokinase converts prothrombin into thrombin, and thrombin plus fibrinogen both they react together and form the fibrin, and fibrin plus the formed elements ಎರಡು ಸೇರಿ ಏನ್ ಮಾಡ್ತಾವ್ ಮೆಶ್ ಲೈಕ್ ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಅಲ್ಲಿ ಏನಾಗ್ತೈತಿ ಬ್ಲಡ್ ಕ್ಲಾಟ್ ಆಗ್ತೈತಿ. ಇಷ್ಟು coagulation of blood. This is very important for your ಬೋರ್ಡ್ ಎಕ್ಸಾಮ್, KCET ಎಕ್ಸಾಮ್ ಮತ್ತು ನೀಟ್ ಎಕ್ಸಾಮ್. ಏನ್ ಮಾಡ್ತಾನಂದ್ರ ಈ ಒಂದು ರಿಯಾಕ್ಷನ್ ಏನ್ ಇರ್ತೈತಲ್ಲ ಅಲ್ಲಿ ಇದು ಒಂದು ಹಾರಿಸ್ಬಿಡ್ತಾನೆ. ಹಾರಿಸಿದ್ರೆ ಏನ್ ಮಾಡ್ತಾನೆ ಇಲ್ಲಿ ಏನ್ ಇರ್ತೈತಿ ಅಂತ ಕೇಳ್ತಾನ. ಇಲ್ಲಿ ಇದು ಕೊಟ್ಟಿಗೆ ಇದು ಮುಂದೆ ಏನ್ ಬರ್ತೈತಿ ಅಂತ ಕೇಳ್ತಾನ. ಬಿ ಅಲರ್ಟ್, ಬಿ ರೆಡಿ ಫಾರ್ ದಿಸ್ ಕ್ವೆಶ್ಚನ್. ಸೊ ವಿಲ್ now move into the ABO type of blood group. ನೋಡ್ರಿ, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಒಳಗ ಏನ್ ಇರ್ತೈತಿ ಅಂದ್ರ ದೇರ್ ಈಸ್ ಪ್ರೆಸೆನ್ಸ್ ಆಫ್ ABO ಬ್ಲಡ್ ಗ್ರೂಪ್ ಇರ್ತೈತಿ. ನೋಡ್ರಿ, ಬ್ಲಡ್ ಗ್ರೂಪ್ ಡಿಫರೆಂಟ್ ವ್ಯಕ್ತಿದು ಡಿಫರೆಂಟ್ ಇರಬಹುದು. ಫಾರ್ ಎಕ್ಸಾಂಪಲ್, ಎ ಪರ್ಸನ್ ವಿತ್ ಬ್ಲಡ್ ಗ್ರೂಪ್ ಎ ಪರ್ಸನ್ ಕ್ಯಾನ್ ಬಿ ಬ್ಲಡ್ ಗ್ರೂಪ್ ವಿತ್ ಬಿ, ಎ ಪರ್ಸನ್ ಕ್ಯಾನ್ ಬಿ ಬ್ಲಡ್ ಗ್ರೂಪ್ ವಿತ್ AB, and a person can be blood group with O. ಸೊ ಫಸ್ಟ್ ಟೈಮ್ ಈ ಬ್ಲಡ್ ಗ್ರೂಪ್ ಅನ್ನುವಂತ ಕಾನ್ಸೆಪ್ಟ್ ಯಾರು ಕೊಟ್ರಪ್ಪ ಅಂತ ಹೇಳಿದ್ರೆ ಅವನು ಯಾರು ಇಲ್ಲ. ಅವನ ಹೆಸರು ಏನಪ್ಪಾ ಅಂತಂದ್ರ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅಂತ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾನಂದ್ರೆ ಕಾನ್ಸೆಪ್ಟ್ ಆಫ್ ಬ್ಲಡ್ ಗ್ರೂಪ್ ಡಿಸ್ಕವರ್ ಮಾಡ್ತಾನ. ಈ ಹೆಸರು ನೆನಪಿಡ್ಬೇಕು. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ಒಂದು ನಮ್ಗ ಟ್ಯಾಬ್ಯುಲರ್ ಕಾಲಮ್ ಹಾಕ್ಬೇಕು. ಅಲ್ಲಿ ನಾವು ತೋರಿಸ್ಬೇಕು ಏನು ಬ್ಲಡ್ ಗ್ರೂಪ್, ಯಾವ್ಯಾವ ಬ್ಲಡ್ ಗ್ರೂಪ್ ಇದ್ದವ್ರಿಗೆ ಏನ್ ಆಂಟಿಜನ್ ಇರ್ತೈತಿ, ಏನ್ ಆಂಟಿಬಾಡೀಸ್ ಇರ್ತಾವ, ಮತ್ತು ಅವ್ರು ಯಾರಿಗೆ ಬ್ಲಡ್ ಡೊನೇಟ್ ಮಾಡಬಹುದು ಮತ್ತು ಯಾರಿಂದ ಬ್ಲಡ್ ರಿಸೀವ್ ಮಾಡಬಹುದು. ಆಮೇಲೆ ಯೂನಿವರ್ಸಲ್ ಡೋನರ್ ಯಾರು, ಯೂನಿವರ್ಸಲ್ ಅಕ್ಸೆಪ್ಟರ್ ಯಾವುದು. ಆಮೇಲೆ ಇದು ಆಗೋಣ ನೆಕ್ಸ್ಟ್ ಏನಪ್ಪಾ ಅಂದ್ರ RH ಗ್ರೂಪಿಂಗ್ ಅಂತ ಬರ್ತೈತಿ. ಇಲ್ಲಿ ವಿಲ್ ಸಿ ದ ಟ್ಯಾಬ್ಯುಲರ್ ಕಾಲಮ್.
The first column, blood group. The second column, antigen on RBC. Third column, antibody on RBC. Blood receive. Last one, blood donation. First of all, we will go with blood group A. A person with blood group A having the same antigen on the RBCs. ಏನಿರ್ತೈತಿ antigen A ಇರ್ತೈತಿ. ಇವಾಗ antigen ಏನಿರ್ತೈತಲ್ಲ ಅದರ ಅಪೋಸಿಟ್ ಏನಿರಬೇಕು, ಆಂಟಿಬಾಡಿ ಪ್ರೆಸೆಂಟ್ ಇರಬೇಕು. ಎದ್ರ ಮೇಲೆ ಅಂದ್ರೆ ಅದು RBC ಮೇಲೆ ಪ್ರೆಸೆಂಟ್ ಇರಬೇಕು. ಸಾರಿ, ಬಿ ಅನ್ನುವಂಥದ್ದೇನು ಆಂಟಿಬಾಡಿ ಪ್ರೆಸೆಂಟ್ ಇರಬೇಕು. ಇಲ್ಲಿ ನೋಡ್ರಿ, ಎ ಅನ್ನುವಂತ ವ್ಯಕ್ತಿ ಯಾರಿಂದ ಬ್ಲಡ್ ಅನ್ನ ಏನು ರಿಸೀವ್ ಮಾಡ್ತಾನ ಅಂತ ಹೇಳಿದ್ರೆ, ಎ ಇಂದ ನೋಡ್ರಿ, ಎ ಗ್ರೂಪ್ ದವ್ರು ಏನ್ ಮಾಡ್ತಾರ, ರಿಸೀವ್ ಎಲ್ಲಿಂದ ಮಾಡ್ತಾರ ಅಂದ್ರೆ ಎ ಗ್ರೂಪ್, ಎ ಬ್ಲಡ್ ಗ್ರೂಪ್ ದಿಂದ ಮಾಡಬಹುದು, ಇಲ್ಲಂದ್ರ ಎ ಬಿ ಬ್ಲಡ್ ಗ್ರೂಪ್ ದಿಂದ ಮಾಡಬಹುದು. ರಿಸೀವ್ ಬ್ಲಡ್ ರಿಸೀವ್ ನೋಡ್ರಿ, ಎ ಮತ್ತು ಓ ದಿಂದ ಮಾಡಬಹುದು. ಮತ್ತು ಬ್ಲಡ್ ಡೊನೇಟ್ ಯಾರಿಗ್ ಮಾಡ್ತಾರ ಅಂತ ಹೇಳಿದ್ರೆ, ಎ ದವ್ರಿಗೆ ಮಾಡ್ತಾರ ಮತ್ತು ಎ ಬಿ ದವ್ರಿಗೆ ಮಾಡ್ತಾರ. ಏನ್ ಮಾಡ್ತಾರ, ಬ್ಲಡ್ ಡೊನೇಟ್ ಮಾಡ್ತಾರ. ಇಲ್ಲಿ ನೆಕ್ಸ್ಟ್ ಬ್ಲಡ್ ಗ್ರೂಪ್ ಬಿ ಬರ್ತೈತಿ. ಇದಕ್ಕ ಏನ್ ಹೇಳಿ ನಾನು, ಆಂಟಿಜನ್ ಬ್ಲಡ್ ಗ್ರೂಪ್ ಬಿ ಇತ್ತಂದ್ರೆ ಆಂಟಿಜನ್ ಬಿ ಇರ್ತೈತಿ. ಆದ್ರ ಆಂಟಿಬಾಡಿ ಏನಿರ್ತೈತಿ ಅದ್ರ ಅಪೋಸಿಟ್ ಇರ್ತೈತಿ. ಏನ್ ಇರ್ತೈತಿ ಇದ್ರದ್ದು ಅಪೋಸಿಟ್ ಏನಿರ್ತೈತಿ, ಎ ಇರ್ತೈತಿ. ಇಲ್ಲಿ ಬ್ಲಡ್ ರಿಸೀವ್ ಯಾರಿಂದ ಮಾಡಬಹುದು ಅಂದ್ರೆ, ಇವರು ಎ ದಿಂದ ಮಾಡಬಹುದು, ಇನ್ನೊಂದು ಓ ದಿಂದ ಮಾಡಬಹುದು. ಇಲ್ಲಿ ಬ್ಲಡ್ ಡೊನೇಷನ್ ಇವ್ರು ಯಾರಿಗೆ ಬ್ಲಡ್ ಡೊನೇಷನ್ ಮಾಡ್ತಾರಂದ್ರ, ಇವರು ಬಿ ದವ್ರಿಗೆ ಮಾಡ್ತಾರ, ಇನ್ನೊಂದು ಎ ಬಿ ದವರಿಗೆ ಬ್ಲಡ್ ಡೊನೇಟ್ ಮಾಡ್ತಾರ. ನೆಕ್ಸ್ಟ್ ಬ್ಲಡ್ ಗ್ರೂಪ್ ವಿಲ್ ಬಿ ಎ ಬಿ. ಆಂಟಿಜನ್ ಅಬ್ಸೆಂಟ್, ಆಂಟಿಬಾಡಿ ಅಬ್ಸೆಂಟ್. ಬ್ಲಡ್ ರಿಸೀವ್ ಯಾರಿಂದ ಮಾಡ್ತಾರ ಅಂದ್ರೆ, ಇವರು ಎ ಅವರಿಂದ ರಿಸೀವ್ ಮಾಡ್ತಾರ, ಬಿ ಅವರಿಂದ ಮಾಡ್ತಾರ, ಸಿ ಅಂತೂ ಬ್ಲಡ್ ಗ್ರೂಪ್ ಇಲ್ಲ, ಎ ಬಿ ಅವರಿಂದ ಮಾಡ್ತಾರ, ಆಮೇಲೆ ಬ್ಲಡ್ ಗ್ರೂಪ್ ಓ ಇಂದನು ಏನು ರಿಸೀವ್ ಮಾಡ್ತಾರ. ಇಲ್ಲಿ ಡೊನೇಟ್ ಯಾರಿಗೆ ಮಾಡ್ತಾರಂತ ಹೇಳಿದ್ರೆ, ಇವರು ಎ ಬಿ. ಎ ಬಿ ದವರಿಗೆ ಡೊನೇಟ್ ಮಾಡಬಹುದು. Next blood group will be blood group O. ಇಲ್ಲಿ ಆಂಟಿಜನ್ ಏನಿರ್ತೈತಿ ನೆಗೆಟಿವ್ ಇರ್ತೈತಿ, ಆದ್ರೆ ಆಂಟಿಬಾಡಿ ಎ ಮತ್ತು ಬಿ ಎರಡು ಇರ್ತಾವು. ಓಕೆ, ಬ್ಲಡ್ ರಿಸೀವ್ ನೋಡ್ರಿ, ಇವರು ಓ ಬ್ಲಡ್ ಗ್ರೂಪ್ ದಿಂದ ಅಷ್ಟೇ ಬ್ಲಡ್ ಅನ್ನ ರಿಸೀವ್ ಮಾಡಬಹುದು. ಆಮೇಲೆ ಡೊನೇಟ್ ಯಾರಿಗೆ ಮಾಡ್ತಾರಂದ್ರ, ಎ ದವರಿಗೆ ಬ್ಲಡ್ ಡೊನೇಟ್ ಮಾಡಬಹುದು, ಬಿ ದವರಿಗೆ, ಎ ಬಿ ದವರಿಗೆ, ಆಮೇಲೆ ಓ ದವರಿಗೆ. ಎಷ್ಟು ಏನು ಬ್ಲಡ್ ಗ್ರೂಪಿಂಗ್ ಬಗ್ಗೆ ಆಗೈತಿ.
ಈ ಬ್ಲಡ್ ಗ್ರೂಪಿಂಗ್ ಯಾರು ಹೇಳ್ಕೊಟ್ಟಿದ್ರ ಅಂದ್ರೆ ಬ್ಲಡ್ ಗ್ರೂಪ್ ಈ ತರ ಬ್ಲಡ್ ಗ್ರೂಪ್ ಇರ್ತೈತೆ ಅಂದ್ರೆ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅನ್ನುವಂತ ವ್ಯಕ್ತಿ ಹೇಳ್ಕೊಟ್ಟಿದ್ದ. ಇಲ್ಲಿ ಏನ್ ಗಮನಿಸಬೇಕಾದಂತದ್ದು ಏನಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದೊಂದು ಬ್ಲಡ್ ಗ್ರೂಪ್ ಯಾರ್ದು ಎ ಬಿ ಇರ್ತೈತಲ್ಲ ಅವ್ರಿಗೆ ಏನಂತೀವಿ ನಾವು ಯೂನಿವರ್ಸಲ್ ರಿಸೀವರ್ ಅಂತೀವಿ. ಇವ್ರು ಏನ್ ಮಾಡ್ತಾರ, ಎಲ್ಲಾ ಕಡೆಯಿಂದ ಇಸ್ಕೋತಾರ ಇವ್ರು. ಎಲ್ಲಾ ಕಡೆಯಿಂದ ಏನ್ ಮಾಡ್ತೈತಿ, ಎಲ್ಲಾ ತಗೊಳ್ಳದೆ ಬ್ಲಡ್ ತಗೊಳ್ಳೋದು. ಇವರು ಅಕ್ಸೆಪ್ಟ್ ಮಾಡೋರು, ಬರೇ ಕೊಡೋದು ಬರೀ ಎ ಬಿದವ್ರಿಗೆ ಅಷ್ಟೇ ಕೊಡ್ತಾರ, ಆದ್ರೆ ಎಲ್ಲಾರ ಕಡೆಯಿಂದ ಏನು ಅಕ್ಸೆಪ್ಟ್ ಮಾಡ್ಕೋತಾರ. ಯೂನಿವರ್ಸಲ್ ರಿಸೀವರ್ ಅಂತ ಕರಿತೀವಿ. ಎ ಬ್ಲಡ್ ಗ್ರೂಪ್ ಎದವ್ರಿಗೆ ಯೂನಿವರ್ಸಲ್ ರಿಸೀವರ್ ಅಂತ ಕರಿತೀವಿ. ಇವರು ಬ್ಲಡ್ ಗ್ರೂಪ್ ಓದವ್ರು ಏನು, ಇವರು ದಾನಿಗಳು, ಇವರು ದಾನ ಕರ್ಣ ಶೂರ ಅವರು. ಇಲ್ಲಿ ಏನ್ ಮಾಡ್ತಾರೆ ಇವರು, ಓ ಬ್ಲಡ್ ಗ್ರೂಪ್ ದವ್ರು ಏನು ಎಲ್ಲಾರಿಗೆ ಬ್ಲಡ್ ಅನ್ನ ಏನು ಡೊನೇಟ್ ಮಾಡಬಹುದು. ಇಲ್ಲಿ ಎ ದವರಿಗೆ ಬ್ಲಡ್ ಗ್ರೂಪ್ ಹಂಚಬಹುದು, ಆಮೇಲೆ ಬಿ ದವರಿಗೆ, ಎ ಬಿ ದವರಿಗೆ ಮತ್ತು ಓ ದವರಿಗೆ. ನೋಡ್ರಿ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಬ್ಲಡ್ ಗ್ರೂಪ್ ಅನ್ನ ಬ್ಲಡ್ ಏನಿರ್ತೈತಲ್ಲ ಅದು ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಇನ್ ದ ಹ್ಯೂಮನ್ ಬಾಡಿ. ಇಟ್ ಶುಡ್ ಬಿ ರಿಸರ್ವ್ಡ್. whenever there is a need you can donate, but it is not a harmful to whenever it is donated. ಅದು ಏನಾಗ್ತೈತಿ ಮತ್ತ ಪ್ರೊಡ್ಯೂಸ್ ಆಗ್ತೈತಿ. ಆಮೇಲೆ ಇನ್ ದ ಲಾಸ್ಟ್ ಕ್ಲಾಸ್ನಾಗ ನಾನು ಆಲ್ರೆಡಿ ಹೇಳಿಬಿಟ್ಟಿನಿ, ಎಲ್ಲಿ RBCs ಮತ್ತು WBCs ಬೋನ್ ಮ್ಯಾರೋದಾಗ ಎಲ್ಲಿ ಆಗ್ತಾವ ಉತ್ಪತ್ತಿ ಆಗ್ತಾವ ಅಂತ ಹೇಳಿದೀವಿ. ಇವಾಗ ಇದು ಒಂದು ಪಾಯಿಂಟ್ ಬರ್ಯಾನ ಇಲ್ಲಿ, ಏನಪ್ಪಾ ಅಂತ ಹೇಳಿದ್ರೆ, RH ಬ್ಲಡ್ ಗ್ರೂಪಿಂಗ್ ಅಂತ ಇನ್ನೊಂದು ಬರ್ತೈತಿ. ಇಲ್ಲಿ ಅಗಾಳೆ ಹೇಳಿದ್ವಲ್ಲ, ಅದ್ರಾಗಿನ್ ಕೆಲವೊಂದು ಪಾಯಿಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಎ ಬಿ ಬ್ಲಡ್ ಗ್ರೂಪ್ ಈಸ್ ಯೂನಿವರ್ಸಲ್ receiver and O blood group is universal acceptor. ಎಷ್ಟು ನೆನ್ಪಿಟ್ಕೋಬೇಕು. ಇನ್ನೊಂದು ಇಲ್ಲಿ RH ಗ್ರೂಪಿಂಗ್ ಅಂತ ಬರ್ತೈತಿ. ಈ RH ಗ್ರೂಪಿಂಗ್ ಅಂದ್ರೆ ಏನಂತ ಹೇಳಿದ್ರೆ, ಈ RH ಅನ್ನುವಂಥದ್ದು ಒಂದು ಫ್ಯಾಕ್ಟರ್ ಅಂದ್ರೆ ಏನು, ಇದು ಒಂದು ಪ್ರೋಟೀನ್ ಇರ್ತೈತಿ. ಈ ಪ್ರೋಟೀನ್ RBC ಮೇಲೆ ಪ್ರೆಸೆಂಟ್ ಇರ್ತೈತಿ. ಈ RBC ಮೇಲೆ ಇದು ಒಂದು RH ಫ್ಯಾಕ್ಟರ್ ಪ್ರೆಸೆಂಟ್ ಇತ್ತಂದ್ರೆ ಅದಕ್ಕ ಪಾಸಿಟಿವ್ ಬ್ಲಡ್ ಗ್ರೂಪ್ ಅಂತೀವಿ. ಇದು ಒಂದು ಏನು RH ಫ್ಯಾಕ್ಟರ್ ನಮ್ದು RBC ಮೇಲೆ ಅಬ್ಸೆಂಟ್ ಇತ್ತಂದ್ರೆ ಇದಕ್ಕೆ ಏನಂತೀವಿ ನಾವು RH ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಅದಕ್ಕೆ RH ನೆಗೆಟಿವ್ ಅಂತ ಕರಿತೀವಿ. ಇದು ಫಸ್ಟ್ RH ಫ್ಯಾಕ್ಟರ್ ಅನ್ನುವಂಥದ್ದು ರೀಸಸ್ ಮಂಕಿ ಮೇಲೆ ರೀಸಸ್ ಮಂಕಿದು RBC ಮೇಲೆ ಫೌಂಡ್ ಆಗಿತ್ತು. ಅದಕ್ಕೆ ಇದಕ್ಕೆ ನಾವು ರಿಸಸ್ ಫ್ಯಾಕ್ಟರ್ ಅಂತ ಕರಿತೀವಿ. ಇಲ್ಲಿ when there is presence of RH factor on RBC, then it is RH positive blood group. Okay, then RH negative or positive blood group. ನೋಡ್ರಿ, RH ನೆಗೆಟಿವ್ ಅಂದ್ರೆ ಏನು, when there is absence of
absence of RH factor on the RBCs, then it is negative blood group. This is all about the blood grouping. So for today it is we'll stop today here only. If you guys are really like these sessions, please do subscribe, please do a like, and please do comment. Whenever there is a good effort from us, you should you should ಏನ್ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಏನ್ ಮಾಡಬೇಕು, ನೀವು ಪ್ರೋತ್ಸಾಹ ಕೊಡಬೇಕು. ಈ ಒಳ್ಳೆ ಕೆಲಸ ಏನಾಗ್ತೈತಿ, ಮುಂದುವರಿತೈತಿ. ಇಷ್ಟು ಹೇಳಿ ಈ ಕ್ಲಾಸ್ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.